ಇಲ್ಲಿ ಸ್ಪೆಷಾಲಿಟಿ ಏನ್ ಗೊತ್ತಾ, ಇಲ್ಲಿಗೆ ಬಂದ್ರೆ ಒಂದು ಹಳ್ಳಿ ಫೀಲ್ ಆಗುತ್ತೆ. ಫೈನಲಿ ರೀಚ್ ಆಗಿದ್ದೀವಿ. ಹಾಯ್ ಮಾಡ್ಬಿಡಿ ನಮ್ಮ ಆಡಿಯನ್ಸ್ಗೆ. ಹಾಯ್. ಬೆಂಗಳೂರಲ್ಲಿ ಆ ಟ್ರಾಫಿಕ್ ಅಲ್ಲಿ ಬಿಸಿ ವರ್ಕ್ ಅಲ್ಲಿ ಅಲ್ವಾ ಒಂಥರ ಹಳ್ಳಿ ಒಂದು ಫೀಲ್ ತರ ಆಗ್ತಾ ಇದೆ. ಫೀಲ್ ಆಗುತ್ತೆ. ಈಗ ಮುಂದಿನ ಕಾರ್ಯಕ್ರಮ ಮೆಣಸಿನಕಾಯಿ ಕೊಟ್ಟಿದ್ದಾರೆ ನೋಡಿ. ಸ್ಪೈಸಿ ಇದೆ. ಗಿರ್ಮಿಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲಾನು ಏನೇ ತಿನ್ಕೊಂಡ್ರೆ ಹಿಂಗೆ ನಾವ ಗಿರ್ಮಿಟ್ ತಿಂದು ಗಿರಗಿರ ಅಂತ ತಿರುಗೋ ತರ ಆಗ್ತಾ ಇದೆ ಇವಾಗ. ಕ್ಲೀನ್ ಮಾಡಿ ವಾಶ್ ಮಾಡಿ ಮಣ್ಣಿನ ಮಡಿಕೆಲಿ ಪಾಪ್ಕಾರ್ನ್ ರೀತಿಲಿ ಸೌದೆಯಲ್ಲಿ ಏಲಕ್ಕಿಕಾಯಿ ಸಾವಯವ ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸ್ ಬಾದಾಮಿ ಈ ಥರ ಎಲ್ಲ ಹಾಕಿ ಹೈಜೆನಿಕ್ ಆಗಿ ಮಾಡ್ತೀವಿ. ಹೇಗೆ ಅನಿಸ್ತು ಇವತ್ತಿನ? ನೋಡಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಯಾವುದು ಗೊತ್ತಾ? ಆ ಕಡೆ ತೋರಿಸು. ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿ ಕಾರೆಲ್ಲ ಹೋಗ್ತಿದೆಯಲ್ಲ, ಆಟೋ ಎಲ್ಲ. ಇದೊಂದು ಮಿನಿ ಕೆರೆ ಇದು. ಈ ಜಾಗ ನಿಮ್ಗೆ ಇಷ್ಟ ಆಗುತ್ತೆ, ಯಾಕೆಂದರೆ ನನಗೆ ಈ ಜಾಗ ಇಷ್ಟ. ಯಾಕೆ ಅಂತಂದರೆ ಬೆಂಗಳೂರು ಅಂತ ಸಿಟಿಯಲ್ಲಿ ನಾವು ಆರಾಮಾಗಿ ಒಂದು ಪೀಸ್ಫುಲ್ ಆಗಿ ನಾವು ಕಳಿಬೇಕು ಅಂತಂದರೆ, ಮತ್ತು ಒಂದು ಒಳ್ಳೆ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಏನಾದರೂ ಸೊಪ್ಪು ತರಕಾರಿ ಇರ್ಬೋದು ತಗೋಬೇಕು ಅಂತಂದರೆ ಇಲ್ಲಿ ನೇರವಾಗಿ ಇಲ್ಲಿಗೆ ಬಂದರೆ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ತೋರಿಸಿ, ಇಲ್ಲಿ ರಾಗಿ ಕಣ ಅಂತ ಕಾಣಿಸ್ತಾ ಇದೆ ನೋಡಿ. ಇದೇ ಜಾಗ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಂತಹ ಪ್ಲೇಸ್ ಬಂದು ಇದೇನೆ, ರಾಗಿ ಕಣ ಸಂತೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಮೇಲ್ಗಡೆ ರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಕೂಡ ಇದೆ. ಶಾರದಾದೇವಿ ಮಹಿಳಾ ಪದವಿ ಪೂರ್ವ ಕಾಲೇಜ್ ಕೂಡ ಇಲ್ಲೇ ಇದೆ. ಈ ರಾಗಿ ಕಣವೇ ಇವತ್ತಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ. ಒಂದು ಹಳ್ಳಿಗೆ ಹೋದಂಥ ಫೀಲ್ ಆಗುತ್ತೆ ನಿಮಗೆ ಖಂಡಿತ. ಮತ್ತು ಇಲ್ಲಿ ಏನಕ್ಕಪ್ಪ ಈ ಪ್ಲೇಸ್ನ ಚೂಸ್ ಮಾಡಿದೆ ಅಂತಂದರೆ, ನಾವು ಮುಂಚೆ ಒಂದು ಸರಿ ಬಂದಿದ್ದ ಅಲ್ವಾ ಇಲ್ಲಿಗೆ? ಹೌದು, 1 ಟೈಮ್ ಅಂದ್ಕೊಂಡೆ, 2 ಟೈಮ್ ಅಂತೆ. ಇಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ? ಹಳ್ಳಿಯಿಂದ ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದಂತಹ ಒಂದು ವೆಜಿಟೇಬಲ್ಸ್ ಇರ್ಬೋದು, ಅದನ್ನು ಇಲ್ಲಿ ಬಂದು ಮಾರಾಟ ಮಾಡಲಾಗುತ್ತೆ. ನೇರವಾಗಿ ರೈತರಿಂದ ಇಲ್ಲಿಗೆ ಬರೋದು. ಹಂಗಾಗಿ ನಿಮಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿರೋದಿಲ್ಲ. ಸಾವಯವ ಕೃಷಿಯಿಂದ ತಯಾರಿಸಿದಂತಹ ಹಣ್ಣು ತರಕಾರಿಗಳು ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿಗೆ ಬಂದರೆ ಒಂದು ಹಳ್ಳಿ ಫೀಲ್ ಆಗುತ್ತೆ. ನಿಮಗೆ ಇಲ್ಲಿ ಅಲ್ಲಿ ನೋಡ್ಬೋದು ಎಷ್ಟೊಂದು ವೆಹಿಕಲ್ಸ್ ನಿಂತಿದೆ. ಮತ್ತು ಅಲ್ಲಿ ಯಾವುದೋ ನಾಟಕ ಕೂಡ ನಡೀತಾ ಇದೆ. ಈ ರೀತಿ ನಾಟಕಗಳೆಲ್ಲ ಇಲ್ಲಿ ನಡೀತಾ ಇರುತ್ತೆ. ಒಂದು ಸ್ವಲ್ಪ ಅವೇರ್ನೆಸ್ ಮೂಡುವಂತಹ ಒಂದಷ್ಟು ನಾಟಕಗಳಿರ್ಬೋದು, ಬೀದಿ ನಾಟಕಗಳಿರ್ಬೋದು. ಹೌದು, ಮ್ಯೂಸಿಕ್ ಕೂಡ, ಸಂಗೀತ ಎಲ್ಲವೂ ಕೂಡ ಇಲ್ಲಿರುತ್ತೆ. ಎಲ್ಲವೂ ಹಳ್ಳಿಯ ಶೈಲಿಯಲ್ಲೇ ಇರುತ್ತೆ ನೋಡಿ. ಇದೇ ಪ್ರವೇಶ ದ್ವಾರ. ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಆಗಬೇಕು. ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ ಇಲ್ಲಿ. ನೀವು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಕವರ್ಸ್ ತೊಗೊಂಡು ಹೋಗೋಂಗಿಲ್ಲ. ನೀವು ಬಟ್ಟೆ ಬ್ಯಾಗನ್ನೇ ತೊಗೊಂಡು ಹೋಗಬೇಕು. ಸುಸ್ವಾಗತ ರಾಗಿ ಕಣಕ್ಕೆ ಅಂತ ಇಲ್ಲಿ ಬೋರ್ಡನ್ನು ಹಾಕಲಾಗಿದೆ. ಬನ್ನಿ ತೋರಿಸ್ತೀನಿ. ಸಂಪೂರ್ಣವಾಗಿ ನಿಜಕ್ಕೂ ಹೇಳ್ತೀನಿ, ಒಂದೊಳ್ಳೆ ಫೀಲ್ ಕೊಡುತ್ತೆ ಈ ಜಾಗ ನಿಮಗೆ. ಫೈನಲಿ ರೀಚ್ ಆಗಿದ್ದೀವಿ. ರಾಗಿ ಕಣಗೆ ರೀಚ್ ಆಗಿದ್ದೀವಿ. ನೋಡೋಣ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಒಳಗಡೆ. ಹಾಯ್ ಮಾಡಿಬಿಡಿ ನಮ್ಮ ಆಡಿಯನ್ಸ್ಗೆ. ಏನೋ ಇದು ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ನಗುತ್ತಲ್ಲಿರುವಂಥ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ. ಓಕೆ, ಕನ್ನಡ ನುಡಿ ಕನ್ನಡ. ಸರಿ, ಬನ್ನಿ ನೋಡೋಣ. ಏನೇನು ತರಕಾರಿ ತಗೋಬೇಕು ಅಂದ್ಕೊಂಡಿದ್ದೀರಾ? ಏನಿದೆ ರೈತರು ಬೆಳೆದಿರೋ ರೈತರಿಂದ ಇದು ನಮಗೆ ಆ ಕಾಲದಿಂದ ನಾವು ಯೂಸ್ ಮಾಡಂಗಿಲ್ಲ.
ರಾಗಿ ಕಣ ಸಂತೆ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈಗ ಇಲ್ಲಿ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಮತ್ತೆ ಈ ಸಂತೆ ಬಂದು ಪ್ರತಿ ಭಾನುವಾರ ಮಾತ್ರ ನಡೆಯೋದು. ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂತೆ ಪ್ರಾರಂಭ ಆಗುತ್ತೆ. ಇನ್ನು ಸಂಜೆ 5 ತನಕ ಕೂಡ ಇರುತ್ತೆ. ಇಲ್ಲಿ ನಡೆಯುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಚೇರ್ ಹಾಕಿದಾರಲ್ಲ, ಅಲ್ಲಿ ಕೂತ್ಕೊಂಡು ನಾವು ವೀಕ್ಷಣೆಯನ್ನ ಮಾಡಬಹುದು. ಅದೇ ರೀತಿ ಈಗ ಕೂಡ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಮಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಮತ್ತೆ ಅಲ್ಲಿ ರೈತರು ಬೆಳೆದಿರತಕ್ಕಂತಹ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ಮಾರಾಟಕ್ಕೆ ಇಡಲಾಗಿರುತ್ತೆ. ಅಲ್ಲಿ ಹೋಗಿ ನಾವು ಕೂಡ ಪರ್ಚೇಸ್ ಮಾಡಬಹುದು. ಬನ್ನಿ, ಹಾಗೆ ಒಂದು ರೌಂಡ್ ಹೊಡ್ಕೊಂಡು ನಮ್ಗೆ ಏನೇನು ಬೇಕು ಎಲ್ಲನೂ ತಗೊಂಡು ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನಮ್ಮ ಜೊತೆ. ಟೊಮೆಟೊ, ಬೀನಿಸು, ಕ್ಯಾರೆಟು, ಮೂಲಂಗಿ, ಬದನೆಕಾಯಿ, ಆಮೇಲೆ ಇನ್ನೇನಿದೆ, ಹಾಗಲಕಾಯಿ, ಸೊಪ್ಪುಗಳು, ಎಲ್ಲ ಬಗೆಯಾದಂತಹ ಸೊಪ್ಪುಗಳು, ನುಗ್ಗೆಕಾಯಿ, ನಿಂಬೆಹಣ್ಣು, ಸ್ಟಾರ್ ಫ್ರೂಟು, ಎರಳಿಕಾಯಿ, ಹಲವಾರು ಅಂತ ಹೇಳೋಕ್ಕಾಗಲ್ಲ, ತುಂಬ ಜಾಸ್ತಿನೇ ಇದೆ. ಅಷ್ಟೊಂದು ವೆಜಿಟೇಬಲ್ಸ್ಗಳು ಎಲ್ಲವೂ ಕೂಡ ನೋಡ್ತಾ ಇರ್ಬೋದು ನೀವು. ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗುವಂತಹ ಈ ಒಂದು ಸಂತೆ ಈಗ ನೀವು ನೋಡ್ತಾ ಇದ್ರಲ್ಲ, ಆಲ್ರೆಡಿ ಎಲ್ಲರೂ ಕೂಡ ಬಂದಿದ್ದಾರೆ. ಇವಾಗ ಬಂದು ಅವರು ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಿದ್ದಾರೆ ಮತ್ತು ಈ ಸಂತೆಯಲ್ಲಿ ಭಾಗವಹಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು. ನಂತರ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಜನರು ಕೂಡ. ಕರಕುಶಲ ವಸ್ತುಗಳು, ಹ್ಯಾಂಡ್ ಮೇಡ್ ಮತ್ತು ಖಾದಿ, ಹೀಗೆ ತಯಾರಿಸಿದಂತಹ ಹಲವಾರು ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇದೆಲ್ಲ ಖಾದಿ ಬಟ್ಟೆಗಳು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಟಿಕೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಹೂಡದಿಂದ ಮಾಡಿರುವಂತಹ ಆಟಿಕೆಗಳು, ಇದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಫೈನಲಿ ನಾವು ಬಂದಿದ್ದು ರಾಗಿ ಕಣ ಸಂತೆಗೆ, ಬೆಂಗಳೂರಿನಲ್ಲಿರುವ ರಾಗಿ ಕಣ ಸಂತೆ. ಇಲ್ಲಿ ಎಲ್ಲ ವಿಧವಾದಂತಹ ತರಕಾರಿಗಳು, ರೈತರು ಬೆಳೆದಂತಹ ತರಕಾರಿಗಳು ಸಿಗುತ್ತೆ. ತರಕಾರಿಗಳು, ಸೊಪ್ಪುಗಳು, ಹಣ್ಣು ಹಂಪಲುಗಳು ಎಲ್ಲವನ್ನು ಕೂಡ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಏನಿದು? ಇದು ಕರ್ಚಿಕಾಯಿ ಏನು ಔಷಧ ಏನು ಬಳಸೋದು ಹೆಂಗೆ ಇದು? ಇದು ಬಳಸೋದನ್ನ ಇದು ಈ ತರ ಕಟ್ ಮಾಡುದ, ಕಟ್ ಮಾಡಿ ಪಲ್ಯ ಬೆಳ್ಳುಳ್ಳಿ ಹಾಕುದ, ಉಪ್ಪು ಹಾಕುದ, ಎಣ್ಣೆ ಹಾಕಿ ಒಂದೆರಡು ಖಾರ ಪುಡಿ ಹಾಕಿ ಫ್ರೈ ಮಾಡೋದು. ಏನಿದ್ರ ಹೆಸರು? ಬೇರೆ ಇನ್ನೇನು ಬೇಕು?
ಇಲ್ಲಿ ವ್ಯಾಪಾರ ಮಾಡ್ತಾ ಇರೋಂಥವ್ರೆಲ್ಲ ರೈತರೇನೆ. ಬನ್ನಿ ನೋಡೋಣ ಇವ್ರು ಏನೋ ಕೊಡ್ತಾ ಇದ್ದಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. ಏನಿದೆ? ರಾಗಿ ಉರಿ, ರಾಗಿ ಉರಿಟ್ಟು ಟ್ರೆಡಿಷನಲ್ ಫುಡ್. ರಾಗಿ ಉರಿ ಏನೇನು ಹಾಕಿದ್ದಾರ ಸರ್ ಇದಕ್ಕೆ? ರಾಗಿನ ಕ್ಲೀನ್ ಮಾಡಿ ವಾಶ್ ಮಾಡಿ ಮಣ್ಣಿನ ಮಡಿಕೆಲಿ ಪಾಪ್ಕಾರ್ನ್ ರೀತಿಲಿ ಸೌದೆಯಲ್ಲಿ ಏಲಕ್ಕಿ ಕಾಯಿ, ಸಾವಯವ ಬೆಲ್ಲ, ಕೊಬ್ಬರಿ, ಡ್ರೈ ಫ್ರೂಟ್ಸು, ಬಾದಾಮಿ ಈ ಥರ ಎಲ್ಲ ಹಾಕಿ ಹೈಜೆನಿಕ್ ಆಗಿ ಮಾಡ್ತೀವಿ. ಟ್ರೆಡಿಷನಲ್ ಫುಡ್. ಈ ಹಳೆ ಫುಡ್ ಇದು. ಹಿಂದೆ ಹಾರ್ಲಿಕ್ಸು ಬೂಸ್ಟು ಬರೋಕ್ಕಿಂತ ಮುಂಚೆ ಹಿಂದಿನ ಫುಡ್ ಪದ್ಧತಿಯಲ್ಲಿ ಮಾಡ್ತಿದ್ದಂಥ ಫುಡ್. ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಇರಲ್ಲ, ಯಾವುದೇ ಕೆಮಿಕಲ್ ಇರಲ್ಲ. ವ್ಯಾಲಿಡಿಟಿ 1 ತಿಂಗಳು ಇರುತ್ತೆ. ಎವ್ರಿ ವೀಕ್ ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ಹಾಗೆ ತಿನ್ಬೋದು, ಮತ್ತೆ ಹಾಗೆ ತಿನ್ಬೋದು, ಹಾಲೆಲ್ಲ ಕುಡಿಬೋದು, ಇಲ್ಲ ಲಡ್ಡು ಮಾಡ್ಕೊಬೋದು. ಎಲ್ಲಿಂದ ಸರ್ ನೀವು? ಮಳವಳ್ಳಿಯಿಂದ, ಮಳವಳ್ಳಿ ತಾಲೂಕು ಹೆಸರಂಬಾಡಿ ಗ್ರಾಮ, ಮಂಡ್ಯ ಜಿಲ್ಲೆ. ಇದೇನಿದು ಈ ಕಡೆ? ಇದು ಸ್ಪೈಸಿ ಖಾರದ್ದು, ಅದರಲ್ಲೇ ಮೆಣಸು, ಜೀರಿಗೆ, ಲವಂಗ, ಇಡ್ಲಿ, ಶುಂಠಿ, ಏಲಕ್ಕಿ ಈ ಥರ ಹಾಕಿ ಮಾಡ್ಕೊಂಡು ಬರ್ತೀವಿ. ಇದನ್ನು ಮಜ್ಜಿಗೆ, ಮೊಸರು ಮತ್ತೆ ನೀರಲ್ಲಿ ಮಾಡ್ಬೋದು. ಮತ್ತೆ ಗಂಜಿ ಮಾಡಿ, ಗಂಜಿ ಥರ. ಗಂಜಿ ಇದಕ್ಕೆ ಸ್ವೀಟ್ ಇರುತ್ತಾ? ಇಲ್ಲ, ಸ್ವೀಟ್ ಇರಲ್ಲ. ಅಂದರೆ ಡಯಾಬಿಟಿಕ್ ಅವರು ಯೂಸ್ ಮಾಡ್ಬೋದು ಆರಾಮಾಗಿ. ಥ್ಯಾಂಕ್ ಯು. ಹೆಚ್ಚಿನ ವಿಟಮಿನ್ಗಳಿರ್ತವೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಇವರು ಮಂಡ್ಯದಿಂದ ಬಂದಿದ್ದಾರೆ ಹಾಗೂ ರಾಗಿ ಉರಿಟನ್ನು ಕೊಟ್ಟರು. ಬನ್ನಿ ಇಲ್ಲೊಬ್ರು ಇದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಇವ್ರೇನು ಹೇಳ್ತಾರೆ, ಇವ್ರ ಪ್ರಾಡಕ್ಟ್ ಏನು ಅಂತ ಸ್ವಲ್ಪ ನೋಡೋಣ. ಇದು ಇದಲ್ವಾ? ಇದು ಅಂಟುವಾಳಕಾಯಿ, ಶೀಕಾಕಾಯಿ ಶಾಂಪೂನ್ ಮಾಡಿ ಕೆಮಿಕಲ್ ಫ್ರೀ, ಪ್ಯೂರ್ ಸ್ವಲ್ಪ ಪ್ಯೂರ್ ನ್ಯಾಚುರಲ್ ಶಾಂಪೂ. ಮಲಗಿಡ ಆಪ್ಷನ್ ತುಪ್ಪ ಇದೆ. ಅಂದರೆ ಇದು ಶೀಕಾಕಾಯಿ ಅಂದರೆ ಪ್ಯೂರ್ ಶೀಕಾಕಾಯಿ ಅಷ್ಟೇ. ಮಲಗಿಡ ಮೇಡಮ್, ಪ್ಯೂರ್ ಮಲಗಿಡ. ಬಸವನ ತುಪ್ಪ. ಚಟ್ಟೆ ಬೇರೆ ಟ್ರೈ ಮಾಡಿ. ಇದೇನು? ಚಟ್ನಿ ಪುಡಿ. ಚಟ್ನಿ ಪುಡಿನ ಕೊಡಿ, ಇವ್ರಿಗೆ ಟ್ರೈ ಮಾಡ್ತಾರೆ. ಖಾರ ಇದೆ ಅವನಿಗೆ. ಚಟ್ನಿ ಪುಡಿ. ಬ್ರಾಹ್ಮಿ ಒಂದೇ ಬ್ರೈನ್ ಪ್ರಮೋರ್ ಅಂತೆ. ಬ್ರಾಹ್ಮಿ ಇದೆ. ಚೆನ್ನಾಗಿ ನರ್ದವರಲ್ಲಿ ತಗೊಳ್ಳಿ. ಇದು ಇಲ್ಲಿದೆಲ್ಲ ಶೀಕಾಕಾಯಿ ಇರ್ಬೋದು. ಇದು ಅಂಟುವಾಳ. ಇದೆಲ್ಲ ಯಾವ ಥರ ನ್ಯಾಚುರಲ್ ಅಂದರೆ ನೀವೇನು ಕೆಮಿಕಲ್ ಬಳಸಲ್ಲ. ತೋಟದಲ್ಲಿ ಬೆಳೆಯೋದು. ಹೌದಾ? ಪೌಡ್ರ್ ಮಾಡ್ತಿದ್ವಿ. ಹಾಂ. ಮಲ್ಟಿಮೆಟೀರಿಯಲ್ ಮಾಲ್ಟ್ ಇದೆ, ಮೆಗ್ನೀಷಿಯಂ, ಪ್ರೋಟೀನ್, ಫ್ಯಾಟಿನ್ ಎಲ್ಲ ಇದೆ. ಚಟ್ನಿ ಪುಡಿ ಇದೆ. ಮಲ್ನಾಡ್ ಗಿಡ ಹಸಿನ ತುಪ್ಪ ಕೊಡ್ತೀವಿ. ಮಲ್ನಾಡ್ ಗಿಡ 1 ಲೀಟರ್ ಅಷ್ಟೇ ಹಾಲು ಕೊಡೋದು. ಮೆಡಿಸಿನ್ ವ್ಯಾಲ್ಯೂ ತುಂಬ ಕಾಸ್ಟ್ಲಿ. ಮೆಡಿಸಿನ್ ವ್ಯಾಲ್ಯೂ ಇದೆ ತುಂಬ. ಅಂತ ಹಸುನ ತುಪ್ಪ, ಪ್ರೋಟೀನ್ ಇದೆ. ಚಟ್ನಿ ಪುಡಿ ಇದೆ. ಬ್ರಾಹ್ಮಿ ಒಂದಾಗ ಚಟ್ನಿ ಪುಡಿ. ಬ್ರಾಹ್ಮಿ. ಹಾಸನ ಹಾಲು ತಗೊಳ್ಳಿ. ಓವರಲ್ಲಿ ಎಲ್ಲ ಫುಲ್ಲು ನಿಮಗೆ ಇಲ್ಲಿರೋದೆಲ್ಲ ನ್ಯಾಚುರಲ್ ಆಗಿದೆ. ಇದನ್ನು ಕೂಡ ಹಂಗೆ ಬಳಸಿರ್ತೀರ. ಪ್ರವೀಣ್ ಕುಮಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇದೆ. ನೈಸ್. ಥ್ಯಾಂಕ್ ಯು ಸರ್. ಇಲ್ಲಿ ಕಾಣಿಸ್ತಾ ಇರೋದು ಮೂಸಂಬಿ. ಹಳ್ಳಿಯಿಂದ ರೈತರು ಬೆಳೆದಂತಹ ಮೂಸಂಬಿಯನ್ನು ಇಲ್ಲಿ ತಂದು ಅದನ್ನು ಕಟ್ ಮಾಡಿ ನಮ್ಮ ಕಣ್ಣ ಎದುರಿಗೆ ಜ್ಯೂಸನ್ನು ಮಾಡಿಕೊಡ್ತಾ ಇದ್ದಾರೆ. ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು, ರೊಟ್ಟಿ, ಒಬ್ಬಟ್ಟು, ಸಜ್ಜಪ್ಪ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಹೀಗೆ ನಮ್ಮ ಟ್ರೆಡಿಷನಲ್ ಫುಡ್ಗಳಷ್ಟೇ ಇಲ್ಲಿ ಸಿಗೋದು. ಯಾವುದೇ ರೀತಿಯಾದಂತಹ ಪಿಜ್ಜಾ, ಬರ್ಗರು ಅದೆಲ್ಲ ಏನೂ ಸಿಗೋದಿಲ್ಲ. ಯಾಕಂದರೆ ನಮ್ಮ ಸಾಂಪ್ರದಾಯಿಕ ರುಚಿ ಇರುವಂತಹ ತಿನಿಸುಗಳು ಹಾಗೂ ಎಲ್ಲ ಹೋಮ್ ಮೇಡ್ ಇಲ್ಲಿ ಸಿಗ್ತಾ ಇರೋದು. ಹಾಗೂ ರೈತರು ಮಾಡಿದಂತಹ ಎಲ್ಲ ರೀತಿಯಾದಂತಹ ತಿಂಡಿ ತಿನಿಸುಗಳು ಇಲ್ಲಿ ಲಭ್ಯ ಇರುತ್ತೆ ಮತ್ತು ರುಚಿಕರವಾಗಿ ಕೂಡ ಇರುತ್ತೆ. ಪ್ಲಾಸ್ಟಿಕ್ ಬಳಸದೇ ಇರೋದ್ರಿಂದ ನಾವು ಇಲ್ಲಿ ಸ್ಟೀಲ್ ಪ್ಲೇಟ್ಗಳು ಮತ್ತು ಸ್ಪೂನ್ಗಳನ್ನು ಬಳಸಲಾಗುತ್ತೆ.
ಇದನ್ನೆಲ್ಲ ನೋಡಿದ್ಮೇಲೆ ನಾವೇನಾದರೂ ಫುಡ್ಡನ್ನು ಟ್ರೈ ಮಾಡಲೇಬೇಕು ಅಲ್ವಾ. ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ರಾಗಿ ಮುದ್ದೆ ಉಪ್ಸಾರು ಬಸಾರೆಲ್ಲ ತಿಂತೀವಿ, ಅದೆಲ್ಲ ಕಾಮನ್ ಆಗಿ. ಹಾಗಾಗಿ ಗಿರ್ಮಿಟ್ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಒಂದು ಪ್ಲೇಟ್ ಗಿರ್ಮಿಟನ್ನು ಮಾಡಿಸ್ತಾ ಇದ್ದೀವಿ. ಈಗ ಅದನ್ನು ತಿಂದು ಹೇಗಿದೆ ಅಂತ ರುಚಿಯನ್ನು ಕೂಡ ನಿಮಗೆ ಹೇಳ್ತೀವಿ. ಇಲ್ಲಿ ಏನಂದರೆ ತುಂಬ ಮರ ಗಿಡಗಳಿದೆ. ನಿಜವಾಗ್ಲೂ ಎಷ್ಟೇ ಬಿಸಿಲು ಬಂದ್ರೂ ಕೂಡ ನೆಲಕ್ಕೆ ಬಿಸಿಲು ಬೀಳೋದೇ ಇಲ್ಲ. ನೋಡ್ತಾ ಇದ್ರಲ್ಲ, ಇದೆಲ್ಲ ಸಪೋಟ ಮರಗಳಿದೆ, ತೆಂಗಿನ ಮರಗಳಿದೆ, ಮಾವಿನ ಮರಗಳಿದೆ, ಎಲ್ಲ ಮರಗಳಿದೆ. ಆ ತೋಟದ ಒಳಗೇನೆ ನಡೀತಾ ಇರೋದು. ಇದು ತುಂಬ ದೊಡ್ಡದಾದಂತಹ ತೋಟ ಇದು. ಮತ್ತು ನಾವು ತಿನ್ಬೇಕಂದ್ರೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ಆರಾಮಾಗಿ ಮರದ ಕೆಳಗಡೆ ಕುತ್ಕೊಂಡು ತಿನ್ಬೋದು. ಗಿರ್ಮಿಟ್ ತಗೊಂಡಿದ್ದೀವಿ. ಹೆಂಗಿದೆ ಗಿರ್ಮಿಟ್? ಗಿರ್ಮಿಟ್ ಚೆನ್ನಾಗಿದೆ ಅಂತಂದ್ಬಿಟ್ಟು ಎಲ್ಲನೂ ನೀನೇ ತಿನ್ಕೊಂಡ್ರೆ ಹಿಂಗೆ. ಸೂಪರಾಗಿದೆಯಾ, ಸುಮಾರಾಗಿದೆಯಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಗಿರ್ಮಿಟ್. ಡಿಫ್ರೆಂಟ್ ಆಗಿದೆ. ಅಲ್ಲೇನು ಬರೀ ರಾಗಿ ಮುದ್ದೆ, ರೊಟ್ಟಿ ಈ ಥರನೇ ಇದೆ. ವೆರಿ ನೈಸ್, ಚೆನ್ನಾಗಿದೆ. ಏನಂದರೆ ಒಂದು ಹಳ್ಳಿ ಫೀಲ್ ಬರುತ್ತೆ. ಹೌದು, ಬೆಂಗಳೂರು ಅಂತ ಆ ಕಡೆ ಇಲ್ಲಿ ಅದು ಹಳ್ಳಿಗೆ ಬಂದಿರೋ ಥರ, ನಮ್ಮ ಊರಿಗೆ ಹೋಗಿರೋ ಥರ ಫೀಲ್ ಆಗ್ತಾ ಇದೆ ಅಲ್ವಾ. ಖಂಡಿತ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಫುಡ್ ಸಿಗುತ್ತೆ. ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ ನೋಡಿ. ನೆಕ್ತಾ ಇದ್ದಾನೆ, ಸ್ಪೈಸಿ ಇದೆ. ಮೆಣಸಿನ್ಕಾಯಿ ತಿನ್ನೋ ಹೆಂಗಿದೆ? ತಿಂದೆ, ಸ್ಪೈಸಿ ಆಗಿದೆ. ಸೂಪರ್. ಇಲ್ಲಿ ಬೇಡ, ನೀನು ಇಷ್ಟಿದೆ ಅಲ್ವಾ? ನೋಡಿ, ಹಸುಗಳು, ಅದೊಂದು ಕರು ಮೇಯ್ತಾ ಇದೆ. ಇದೆಲ್ಲ ಕುತ್ಕೊಂಡು ತಿನ್ಬೋದು. ತೊಟ್ಟಿ, ಮರಗಳು, ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದಾರೆ. ಆ ಕಡೆ ಕೋಳಿಗಳು ಇದ್ದಾವೆ. ಕೋಳಿ ಇದೆ, ಈ ಕಡೆ ತೋಟ ಇದು. ಸಪೋಟ ಗಿಡ ಎಲ್ಲ ಇದೆ. ಅಲ್ಲೊಂದು ಗ್ರಂಥಾಲಯ ಇದೆ, ಇದು ಇವ್ರದ್ದು ತೇಜಸ್ವಿ ಸೂರ್ಯ ಅವ್ರದ್ದು. ಹೌದು. ಹೇಗೆ ಅನ್ನಿಸ್ತು ಇವತ್ತಿನ ರಾಗಿ ಕಣದ ಒಂದು ವಿಸಿಟ್? ಚೆನ್ನಾಗಿದೆ. ಬೆಂಗಳೂರಲ್ಲಿ ಆ ಟ್ರಾಫಿಕ್ಕಲ್ಲಿ ಬ್ಯುಸಿ ವರ್ಕಲ್ಲಿ ಇಲ್ಲಿ ಒಂದು ವಿಸಿಟು ವೀಕೆಂಡು ಬರೋದು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಹೌದು, ನೋಡಿ, ಯಾರಾದರೂ ನೋಡ್ತಾ ಇದ್ದರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಹೇಳೋದಾದರೆ ಈ ಸಾವಯವ ಕೃಷಿಯಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ. ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ತರಕಾರಿಗಳು ಮುಖ್ಯವಾಗಿ ಸಿಗುತ್ತೆ. ಒಂದು ಸುಂದರವಾದಂತಹ ವಾತಾವರಣ ಕೂಡ, ಎಲ್ಲಿ ನೋಡಿದ್ರೂ ಹಸಿರಿನಿಂದ ಕೂಡಿದೆ ಅಲ್ವಾ. ಒಂಥರ ಹಳ್ಳಿಗೊಂದು ಫೀಲ್ ಥರ ಆಗ್ತಾ ಇದೆ. ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೇನಿಲ್ಲ. ಬಟ್ ಇಲ್ಲಿ ಕಲ್ಚರಲ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತೆ ಯಾವಾಗಲೂ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಹೌದು, ಅಲ್ಲೊಬ್ರು ರ್ಯಾಪ್ ಆಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕನ್ನಡ ರ್ಯಾಪ್. ಮತ್ತೆ ಪ್ರೋಗ್ರಾಮ್ಸ್ ಸಾಯಂಕಾಲದವರೆಗೂ ಇರುತ್ತೆ. ಬೆಳಿಗ್ಗೆ ಇಲ್ಲೇನೋ ನಾಟಕ ಪ್ರಾಕ್ಟೀಸು ಮಾಡ್ತಾ ಇದ್ದಾರೆ ಇಲ್ಲಿ ಆ ಕಡೆ. ಅಂದ್ರೆ ಬೆಳಿಗ್ಗೆ 10 o'clock ಇದು ಪ್ರಾರಂಭ ಆಗೋದು. 10 o'clock ಪ್ರಾರಂಭ ಆದ್ರೆ ಸಂಜೆ 5 ಗಂಟೆವರೆಗೂ ಕೂಡ ಇರುತ್ತೆ. ಗುಡ್ ಅಂತ ಅನ್ನಿಸ್ತು ನನಗೆ, ಪರವಾಗಿಲ್ಲ. ಈ ಕಡೆ ಕೋಳಿ ಮತ್ತೆ ಇದೆಲ್ಲ ಸಾಕೊಂಡಿದ್ದಾರೆ. ಓಕೆ, ಇವತ್ತಿನ ಒಂದು ಭಾನುವಾರದ ಸ್ಪೆಷಲ್ ವಿಸಿಟ್ ಇದಾಗಿತ್ತು ನಮ್ಮದು ಸದ್ಯಕ್ಕೆ.
ಈಗ ಮುಂದಿನ ಕಾರ್ಯಕ್ರಮ ಹೊರಡುವ ಕಾರ್ಯಕ್ರಮ. ಅಲ್ಲಿ ಒಂದು ಫಿಶ್ ಎಲ್ಲ ಇದೆ, ಅದನ್ನು ಬೇಕಾದರೆ ನೋಡ್ಬೋದು ನಾವು. ಇಲ್ಲಿ ಬಾವಿ ಇದೆ. ಲೈಕ್ ಏನು ತಿಂದ್ರಿ ನೀವು? ನಾವು ಗಿರ್ಮಿಟ್ ತಿಂದು ಗಿರಗಿರ ಅಂತ ತಿರುಗೋ ಥರ ಆಗ್ತಾಯಿದೆ ಇವಾಗ. ಹಾಗಾಗಿ ತಟ್ಟೆ ಲೋಟ ಎಲ್ಲ ಅವರೇ ಕೊಡ್ತಾರೆ, ಸ್ಟೀಲ್ ತಟ್ಟೆ ಲೋಟ. ಆದರೆ ಅದನ್ನು ತೊಗೊಂಡೋಗಿ ಕರೆಕ್ಟಾಗಿ ಸಿಂಕ್ ಹತ್ರ ಹಾಕಬೇಕು. ಬಿಕಾಸ್ ನಾವು ಪ್ಲಾಸ್ಟಿಕ್ ಬಳಸೋ ಆಗಿಲ್ಲ ಅದಕ್ಕೆ ಅಲ್ವಾ. ಎಸ್, ಆ ಕಡೆ ಹೋಗ್ಬೋದಿತ್ತು ಬಗ್ಗೆ. ಆ ಕಡೆ ಗ್ರಂಥಾಲಯ ಇದೆಯಲ್ಲ, ಅಲ್ಲಿ ಅದು ಇಟ್ಬಿಡು, ಹೋಗೋಣ. ಎಲ್ಲಿಡೋದು? ಅಲ್ಲಿ ಆ ಕಡೆ ಇರೋ ಕ್ಯಾಚ್ ಮಾಡ್ತೀವಿ, ಮತ್ತೆ ಈ ಕಡೆ ಮಾಡಿದ್ರೆ ಈ ಕಡೆ ಇರೋ ಆ ರಬ್ಬರ್ ಸಿಗ್ಬೇಕು. ಪೂರ್ಣಚಂದ್ರ ತೇಜಸ್ವಿಯವರ ಮ್ಯೂಸಿಯಂ ಇದೆ ಇಲ್ಲಿ, ಮತ್ತು ಪುಸ್ತಕಗಳು ಸಿಗುತ್ತೆ. ಫೋಟೋ ಗ್ಯಾಲರಿ ಕೂಡ ಇಲ್ಲಿದೆ. ಫುಲ್ ಫೋಟೋ ಗ್ಯಾಲರಿ ಇದೆ ಪೂರ್ಣಚಂದ್ರ ತೇಜಸ್ವಿ. ಇನ್ನು ಇಲ್ಲೆಲ್ಲ ನೀವು ನೋಡ್ತಾ ಇರೋ ಹಾಗೆ ಇಲ್ಲೊಂದು ತಾವರೆ ಹೂಗಳ ಒಂದು ಚಿಕ್ಕದಾದಂತಹ ಒಂದು ಕೆರೆ ಥರ ಇದೆ. ಅದು ಬಿಟ್ಟರೆ ಇದೆಲ್ಲ ಮರ ಗಿಡಗಳು. ಇಲ್ಲಿ ಒಂದಷ್ಟು ಕೋಳಿಗಳು ಕಾಣಸಿಗುತ್ತೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.